ವರ್ಷ ನೀವು ಯಾರು ನೀಟ್ ಎಕ್ಸಾಮ್ ಬರ್ದಿದ್ದೀರಾ, ನಿಮ್ಗಾಗ್ಲೇ ಒಂದು ಡೌಟ್ ಎಲ್ಲ ಕೂಡ ಶುರು ಆಗಿದೆ. ಈ ವರ್ಷ ಕಟ್ ಆಫ್ ಏನಾದ್ರು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅನ್ನೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಕಟ್ ಆಫ್ ಈ ವರ್ಷ ಏನಾಗ್ಬೋದು ಅನ್ನೋದು. ಓಕೆನಾ? ಯಾಕಂದ್ರೆ ಸಾಕಷ್ಟು ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಕಟ್ ಆಫ್ ಬಗ್ಗೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಕೇಳ್ತೀರಾ, ನಂದು ಇಷ್ಟು ಮಾರ್ಕ್ಸ್ ಬಂದಿದೆ, ನನಗೆ ಏನಾದ್ರು ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಒಂದು ಸಲ ಜಾಯ್ನ್ ಆಗಿದ್ರೆ ಅಂಟಿಲ್ ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ವ್ಯಾಲಿಡ್ ಇರುತ್ತೆ. ಮತ್ತೆ ನೀವೇನಾದ್ರೂ ಸ್ಟೂಡೆಂಟ್ಸ್ಗಳನ್ನ ಸ್ಟಡಿ ಅಬ್ರೋಡ್ ಅಥವಾ ಡೈರೆಕ್ಟ್ ಅಡ್ಮಿಷನ್ಗೆ ರೆಫರ್ ಮಾಡ್ತೀರಾ ಬೆಂಗಳೂರು ಕಾಲೇಜ್ಗೆ ಅಂದ್ರೆ ನಿಮಗೆ ಡಿಸ್ಕೌಂಟು ಕೂಡ ಸಿಗುತ್ತೆ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಅಲ್ಲಿ. ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ಕಾಲ್ ಅಥವಾ ವಾಟ್ಸಪ್ ಮಾಡಿ. ಓಕೆನಾ? ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದಂದ್ರೆ ಕಟ್ ಆಫ್ ಏನ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅನ್ನೋದು. ಕಟ್ ಆಫ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಈ ವರ್ಷ ಪೇಪರ್ ಲೆವೆಲ್ ಯಾವ ರೀತಿ ಇತ್ತು ಮತ್ತೆ ಎಷ್ಟು ಜನ ನೀಟ್ ಎಕ್ಸಾಮ್ನ ಬರೆದಿದ್ದಾರೆ, ಈ ಎರಡೂ ಫ್ಯಾಕ್ಟರ್ ಮೇಲೆ ನಿಮಗೆ ಕಟ್ ಆಫ್ ಅನ್ನೋದು ಡಿಪೆಂಡ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಕ್ಯಾಟಗರಿದು ಕೂಡ ಕಟ್ ಆಫ್ ನಾನು ತಿಳಿಸ್ಕೊಡಲ್ಲ. ಅದು ನಿಮಗೆ ಡೀಟೇಲ್ ಆಗಿ ಅನಾಲಿಸಿಸ್ ನ ಮಾಡ್ತಾ ಇದೀವಿ. ಆಲ್ ಓವರ್ ಇಂಡಿಯಾ ರಿಪೋರ್ಟ್ ನ ತಗೊಂಡು ಅದ್ರ ಬೇಸಿಸ್ ಮೇಲೆ ನಿಮಗೆ ನಾಳೆ ಅಥವಾ ನಾಳಿದಲ್ಲಿ ಒಂದು ವಿಡಿಯೋ ಬರುತ್ತೆ ಕಟ್ ಆಫ್ ಬಗ್ಗೆ. ಅದ್ರಲ್ಲಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇರುತ್ತೆ ಅನ್ನೋದು. ಮತ್ತೆ ಇಲ್ಲಿ ಸಾಕಷ್ಟು ಜನಕ್ಕೆ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ಈ ವರ್ಷ ಕಟ್ ಆಫ್ ಏನಾದ್ರು ಜಾಸ್ತಿ ಆಗುತ್ತೆ ಅನ್ನೋದು. ಇದ್ರ ಬಗ್ಗೆ ನೀವೇನಾದ್ರು ಡಿಸೈಡ್ ಮಾಡಬೇಕು ಅಂದ್ರೆ ನೀವು ಲಾಸ್ಟ್ 2 years ಅಲ್ಲಿ ಏನಾಯ್ತು ಅನ್ನೋದನ್ನ ತಿಳ್ಕೋಬೇಕು. ಇಲ್ಲಿ ನೋಡಿ 2024 ಅಲ್ಲಿ ಏನಾಯ್ತು ಅಂದ್ರೆ ಪೇಪರ್ ಬಂದ್ಬಿಟ್ಟು ಈಸಿ ಕೊಟ್ಬಿಟ್ಟಿದ್ರು ನೀಟ್ ಎಕ್ಸಾಮ್ ಅಲ್ಲಿ. ಅದರಿಂದ 550, 500, 600, 700 ಎಲ್ಲ ಕೂಡ ತುಂಬಾ ಜಾಸ್ತಿ ಜನ ಸ್ಕೋರ್ ಮಾಡಿದ್ರು. ಅದರಿಂದ ಕಟ್ ಆಫ್ ತುಂಬಾನೇ ಜಾಸ್ತಿ ಹೋಗಿತ್ತು. ಓಕೆನಾ? ನೆಕ್ಸ್ಟ್ 2025 ಏನ್ ಮಾಡಿದ್ರು ಅಂದ್ರೆ ನೀಟ್ ಎಕ್ಸಾಮ್ ನ ತುಂಬಾನೇ ಟಫ್ ಕೊಟ್ಟಿದ್ರು. ಓಕೆನಾ? ಅದರಿಂದ ಎಷ್ಟೊಂದು ಜನರಿಗೆ ನೀಟಾಗಿ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಕ್ ಆಗಿಲ್ಲ. ಅದರಿಂದ ಏನಾಯ್ತು ಅಂದ್ರೆ ಕಟ್ ಆಫ್ ಬಂದ್ಬಿಟ್ಟು ಕಮ್ಮಿ ಆಯ್ತು. ಇವಾಗ ನಿಮ್ಗೆ ಎಕ್ಸಾಂಪಲ್ ಸಮೇತ ತಿಳಿಸ್ಕೊಡ್ತೀನಿ. ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿ 2024 ಅಲ್ಲಿ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಅಲ್ಲಿ ಕಟ್ ಆಫ್ ಏನಾಗಿತ್ತು ಅಂದ್ರೆ 580 ಬಂದಿತ್ತು. ಓಕೆನಾ? ಯಾಕಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ರು. ಎಲ್ಲಾರ್ದು ಕೂಡ ಕಮ್ಮಿ ಅಂದ್ರೆ ಎಷ್ಟೊಂದು ಜನ 500, 600 ಲೆವೆಲ್ ಸ್ಕೋರ್ ಮಾಡಿದ್ರು. ಕಟ್ ಆಫ್ ಬಂದ್ಬಿಟ್ಟು ಐ ಲೆವೆಲ್ ನಿಂತ್ಕೋತು 580ಗೆ. ಓಕೆನಾ? 2025 ಏನಾಯ್ತು ಅಂದ್ರೆ ಕ್ವಶನ್ ಪೇಪರ್ ತುಂಬಾನೇ ಟಫ್ ಆಯ್ತು. ಜಾಸ್ತಿ ಜನರಿಗೆ ಸ್ಕೋರ್ ಮಾಡೋಕ್ಕಾಗಿಲ್ಲ, ಆನ್ಸರ್ನ ಮಾಡೋಕ್ಕಾಗಿಲ್ಲ ಕ್ವಶನ್ ಪೇಪರ್ ಅಲ್ಲಿ. ಓಕೆನಾ? ಅದರಿಂದ ಯಾರು ಅಷ್ಟೊಂದು ಚೆನ್ನಾಗಿ ಸ್ಕೋರ್ ಮಾಡಿರಲಿಲ್ಲ. ಜಾಸ್ತಿ ಸ್ಕೋರ್ ಅಂದ್ರೆ 650, 600 ಆ ಲೆವೆಲ್ ಅಲ್ಲಿ ಇತ್ತು 2025 ಲಾಸ್ಟ್ ಇಯರ್ ಅಲ್ಲಿ. ಅದರಿಂದ ಕಟ್ ಆಫ್ ಏನಾಯ್ತು ಅಂದ್ರೆ ಕಮ್ಮಿ ಆಯ್ತು 480. ಈ ವರ್ಷ ಏನಾಗುತ್ತೆ ಅಂದ್ರೆ ಕ್ವಶನ್ ಪೇಪರ್ ಬಂದ್ಬಿಟ್ಟು ಮಾಡ್ರೇಟ್ ಅಲ್ಲಿ ಇದ್ದಿದ್ರಿಂದ ನಾವು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ 2025ಗೆ ಕಟ್ ಆಫ್ ಜಾಸ್ತಿ ಆಗುತ್ತೆ. ಹಾಗೆ 2024 ಕಟ್ ಆಫ್ಗೆ ಕಂಪೇರ್ ಮಾಡ್ಕೊಂಡ್ರೆ ಕಮ್ಮಿ ಆಗುತ್ತೆ. ಓಕೆನಾ? ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು 2024 ಅಲ್ಲಿ ಕಟ್ ಆಫ್ ಬಂದ್ಬಿಟ್ಟು 580 ಜನರಲ್ ಮೆರಿಟಿಗೆ ಇತ್ತು ಅಂದ್ರೆ, ಹಾಗೆ 2025 ಕಟ್ ಆಫ್ ಬಂದ್ಬಿಟ್ಟು ಅದೇನಾಯ್ತು ಅಂದ್ರೆ ರಿಡ್ಯೂಸ್ ಆಗಿ 480ಗೆ ಬಂತು. ಕ್ವಶನ್ ಪೇಪರ್ ಟಫ್ ಇದ್ದಿದ್ರಿಂದ ಇವಾಗ ಮಾಡ್ರೇಟ್ ಆಗಿದೆ ಅಲ್ವಾ. ಅದರಿಂದ ಏನಾಗುತ್ತೆ ಅಂದ್ರೆ ಕಟ್ ಆಫ್ ಬಂದ್ಬಿಟ್ಟು 2024 ಮತ್ತೆ 2025 ಮಧ್ಯ ಬರುತ್ತೆ. ಅಂದ್ರೆ ಈ ವರ್ಷ ಕಟ್ ಆಫ್ ಏನಾಗ್ಬೋದು ಅಂದ್ರೆ ಒಂದು 50 ಮಾರ್ಕ್ಸ್ ಜಾಸ್ತಿ ಆಗ್ಬೋದು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ 2024ಗೆ ಕಂಪೇರ್ ಮಾಡ್ಕೊಂಡ್ರೆ ಒಂದು 50 ಮಾರ್ಕ್ಸ್ ಕಮ್ಮಿ ಆಗ್ಬೋದು. ಓಕೆನಾ? ಆ ರೀತಿ ಒಂದು ಮಿಡಲ್ ಅಲ್ಲಿ ಬರುತ್ತೆ ಕಟ್ ಆಫ್. ಓಕೆನಾ? ಇವಾಗ ನಿಮ್ಗೆ ಪ್ರತಿಯೊಂದು ಕ್ಯಾಟಗರಿ ಬಗ್ಗೆ ಕೂಡ ಕಟ್ ಆಫ್ ನ ಶಾರ್ಟ್ಲಿ ಅಪ್ಡೇಟ್ ನ ಮಾಡ್ತೀವಿ. ವೆಯ್ಟ್ ಮಾಡಿ. ಜಸ್ಟ್ ನೀವೇನ್ ಮಾಡಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಗೊತ್ತಾಗ್ಲಿ ಕಟ್ ಆಫ್ ಯಾವ ರೀತಿ ಕಮ್ಮಿ ಆಗುತ್ತೆ, ಯಾವ ರೀತಿ ಜಾಸ್ತಿ ಆಗುತ್ತೆ ಅನ್ನೋದು. ಮತ್ತೆ ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ತರಕ್ಕೆ ಸಾಧ್ಯ.